ಹೊನ್ನಾವರ ಫೌಂಡೇಶನ್ ವತಿಯಿಂದ ಕಾಸರಗೋಡು ಟೊಂಕಾ ಬೀಚ್ನಲ್ಲಿ ಸಮುದ್ರಕ್ಕಾಗಿ ಶನಿವಾರ ಎಂಬ ಕಡಲ ತೀರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸುವ ವಿನೂತನ ಪರಿಸರ ಜಾಗೃತ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ನೌಕಾಸೇನೆಯ ಅಧಿಕಾರಿ ಕಮಾಂಡರ್ ದೀಪಕ್ ಮಿಶ್ರಾ ಮಾತನಾಡಿ, ಪರಿಸರ ಸಂರಕ್ಷಣೆಗಾಗಿ ಹುಟ್ಟಿಕೊಂಡಿರುವ ಹೊನ್ನಾವರ ಫೌಂಡೇಶನ್ನಿಂದ ಆರಂಭವಾಗಿರುವ ಸಮುದ್ರಕ್ಕಾಗಿ ಶನಿವಾರ ಎಂಬ ಆಲೋಚನೆ ಉತ್ತಮವಾಗಿದೆ. ಕಡಲ ಒಡಲನ್ನು ಶುಚಿಯಾಗಿಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಸಾಗರ ಜೀವಶಾಸ್ತ್ರಜ್ಞರಾದ ಪ್ರಕಾಶ್ ಮೇಸ್ತಾ ವಿಶೇಷ ಉಪನ್ಯಾಸ ನೀಡಿ, ಪ್ರವಾಸೋದ್ಯಮ ಅಭಿವೃದ್ಧಿಯಾದಂತೆ ಕಡಲ ಒಡಲು ಸೇರುವ ಪ್ಲಾಸ್ಟಿಕ್ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದೆ. ಇದರಿಂದ ಜಲಚರಗಳಿಗೆ ವಿಪರೀತ ತೊಂದರೆಯಾಗುತ್ತಿದೆ. ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು. ಪರಿಸರ ವಿರೋಧಿ ಚಟುವಟಿಕೆಗಳನ್ನು ಸರ್ಕಾರ ತಡೆಯಬೇಕು ಎಂದರು. ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ವಿಠ್ಠಲ್ ವಡಪಾನಿ ಮಾತನಾಡಿ, ಪ್ಲಾಸ್ಟಿಕ್ಗೆ ಪರ್ಯಾಯ ವಸ್ತುಗಳನ್ನು ಬಳಸಬೇಕು. ಹೊನ್ನಾವರ ಫೌಂಡೇಶನ್ನ ಕನಸಿಗೆ ಹೊನ್ನಾವರದ ನಾಗರಿಕರು ಮುಕ್ತವಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವೇದಿಕೆಯಲ್ಲಿ ರಾಜೇಶ್ ತಾಂಡೆಲ್, ಭಾಸ್ಕರ್ ತಾಂಡೆಲ್, ಕಾಸರಗೋಡು ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ತಾಂಡೆಲ್, ರೇಣುಕಾ ತಾಂಡೆಲ್ ಉಪಸ್ಥಿತರಿದ್ದರು. ಹೊನ್ನಾವರ ಫೌಂಡೇಶನ್ ಸಂಸ್ಥಾಪಕರಾದ ಸಂದೀಪ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಪ್ರೊಫೆಸರ್ ಪ್ರಶಾಂತ್ ಮೂಡಲಮನೆ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ಟೊಂಕಾ ನಾಗರಿಕರು, ಪ್ರವಾಸಿಗರು ಮತ್ತು ಹೊನ್ನಾವರ ಫೌಂಡೇಶನ್ ಸದಸ್ಯರು ಕಡಲ ತೀರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಕಡಲ ತೀರವನ್ನು ಶುಚಿಗೊಳಿಸುವ ಮಾದರಿ ಕಾರ್ಯವನ್ನು ಮಾಡಿದರು.